ಒಬ್ಬಂಟಿತನ ಕಾಡ್ತಾ ಇದ್ದು ಅದರಿಂದ ಉಂಟಾಗುವಂಥ ಸಮಸ್ಯೆಗಳಿಂದ ಮತ್ತೆ ನಿಮ್ಮಲ್ಲಿ ಟೆನ್ಷನ್ನು ಪ್ರೆಷರು ಉಂಟಾಗ್ತಾ ಇದೆನಾ? ಅದಕ್ಕೆ ನಾನಿವತ್ತೊಂದು ಪರಿಹಾರಗಳನ್ನು ಹೇಳ್ತೀನಿ. ಒಂದು 5 ಪರಿಹಾರಗಳನ್ನು ಹೇಳ್ತೀನಿ. ಮೊದಲನೇದಾಗಿ, ಪ್ರತಿನಿತ್ಯ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನೀವು ಪ್ರತಿನಿತ್ಯ ನಿಮಗೆ ಧ್ಯಾನವನ್ನು ಮಾಡೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಆ ಧ್ಯಾನದಿಂದ ನಿಮ್ಮ ಕಾನ್ಷಿಯಸ್ ಮೈಂಡ್ ಅಥವಾ ನಿಮ್ಮ ಕಾನ್ಫಿಡೆಂಟ್ ಬೆಳೀತಾ ಹೋಗುತ್ತೆ. ಹಾಗೆ ಎರಡನೇ ಉಪಾಯ ಏನಂದರೆ, ವಾಕಿಂಗ್ ಮಾಡಿ. ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು. ಯಾಕಂದರೆ ಒಬ್ಬಂಟಿಯಾಗಿ ನಾವು ಗಟ್ಟಿಯಾಗಿ ನಿಂತು ಸಮಾಜದಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸಿ ಕಾನ್ಫಿಡೆಂಟಾಗಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅಂತಂದರೆ ನಾವು ಮೊದಲು ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ ಪ್ರತಿನಿತ್ಯ ವಾಕಿಂಗ್ನ ಮಿಸ್ ಮಾಡಬೇಡಿ. ಇನ್ನು ಮೂರನೇದೇನು ಅಂದರೆ, ನಮಗೆ ಉಂಟಾಗಿರುವಂಥ ಭಾವನೆಗಳನ್ನು, ಮನುಷ್ಯರು ಅಲ್ವಾ, ತುಂಬ ಭಾವನೆಗಳಿರುತ್ತೆ. ಸೊ ಆ ಭಾವನೆಗಳು, ನೋವುಗಳನ್ನು ಪ್ರತಿನಿತ್ಯ ಒಂದರಲ್ಲಿ ಬರೆದಿಡೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಅದು ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು. ಅದನ್ನು ಬರೆದಿಡೋದ್ರಿಂದ ನಿಮ್ಮ ಮೈಂಡಲ್ಲಿರೋವಂಥ ಟೆನ್ಷನ್ ಹೊರ ಹೋಗುತ್ತೆ. ಹಾಗೆ 4ನೇ ಪರಿಹಾರ ಏನು ಅಂದರೆ, ಫ್ರೆಂಡ್ಸ್ ಜೊತೆ, ತುಂಬ ಕ್ಲೋಸ್ ಇರೋವಂಥ ಫ್ರೆಂಡ್ಸ್, ನಿಮ್ಮನ್ನು ಟ್ರಸ್ಟ್ ಮಾಡುವಂಥ ಫ್ರೆಂಡ್ಸ್, ನೀವು ಅವರನ್ನು ಟ್ರಸ್ಟ್ ಮಾಡುವಂಥ ಅಂಥ ಫ್ರೆಂಡ್ಸ್ ಜೊತೆ ನಿಮ್ಮ ಭಾವನೆಗಳನ್ನು, ನಿಮ್ಮ ನೋವನ್ನು, ನಿಮ್ಮ ಸಂತೋಷವನ್ನು ಹಂಚ್ಕೊಳ್ಳಿ. ಹಾಗೆ 5ನೇ ಪರಿಹಾರ ಏನು ಅಂದರೆ, ಸೆಲ್ಫ್ ಕೇರ್ ಭಾಳ ಇಂಪಾರ್ಟೆಂಟ್. ಫಿಸಿಕಲ್ ಆ್ಯಂಡ್ ಮೆಂಟಲ್ ಸೆಲ್ಫ್ ಕೇರನ್ನು ಮಾಡ್ಕೊಳ್ಳಿಕ್ಕೆ ನೀವು ಈಗಂತೂ ತುಂಬ ಆ್ಯಕ್ಟಿವಿಟಿಗಳು ಇದ್ದಾವೆ. ಅದರಲ್ಲಿ ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲದರಲ್ಲೂ ಸಿಗುತ್ತೆ. ನಾನು ಹೇಳ್ಕೊಡೋಕ್ಕೂ ಸಿದ್ಧಳಿದ್ದೀನಿ. ಸೊ ಆ ರೀತಿಯ ಹಲವಾರು ಆ್ಯಕ್ಟಿವಿಟಿಗಳಲ್ಲಿ ಭಾಗವಹಿಸಿ ನಿಮ್ಮ ಕೇರನ್ನು ಮಾಡ್ಕೊಳ್ಳಿ. ಹಾಗೆ ಸಮಾಜದಲ್ಲಿ ನೀವು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಪರಿಹಾರಗಳಿಂದ ನಿಮ್ಮ ಬೆಳವಣಿಗೆಯ ಜೊತೆಗೆ ನಿಮ್ಮ ಮಗುವಿನ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತೀರಾ. ಥ್ಯಾಂಕ್ ಯು.